ಪಾರ್ವತಿ ಮೇಡಮ್, ನಿಮ್ ಗಂಡನ ಮುಖ ನೋಡಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಒಂದಲ್ಲ ಎರಡಲ್ಲ, ನಿಮಗೆ ಮದುವೆ ಆಗಿ 25 ವರ್ಷ ಆಯ್ತು. ಇವತ್ತೇ ಅಲ್ಲ ರೀ, ನಿಮ್ ಗಂಡನ ಮುಖ ಅವತ್ತೇ ನೋಡಿದಿಲ್ಲ. ನಾನು ಹೇಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮಗೆ ನಿಮ್ಮ ಗಂಡನ ಫೋನ್ ನಂಬರ್ ಗೊತ್ತು, ಕಾರ್ ನಂಬರ್ ಗೊತ್ತು, ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತು, ATM ಪಿನ್ ಕೂಡ ಗೊತ್ತು. ಆದರೆ ನಿಮ್ಮ ಗಂಡನ ಮೈ ಮೇಲೆ ಮಚ್ಚೆ ಎಲ್ಲಿದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿಲ್ಲ. ತತತ ಬಬಬಾ ಅಂತೀರ. ಗಂಡ ಹೆಂಡತಿ ಒಬ್ಬರ ಮೇಲೆ ಒಬ್ರು ಅನುಮಾನ ಪಟ್ಕೊಳ್ಳೋದ್ರಿಂದ ಎಷ್ಟೋ ಜನಗಳ ವೈವಾಹಿಕ ಜೀವನ ದುಃಖದಲ್ಲಿ ಮುಗಿದು ಹೋಗ್ತಾ ಇದೆ. ನಂಬಿಕೆ ಅನ್ನೋ ರೋಪುವೆ ಮೇಲೆ ಬ್ಯಾಲೆನ್ಸ್ ತಪ್ಪದೆ ನಡೆಯೋದಕ್ಕೇನೆ ದಾಂಪತ್ಯ ಜೀವನ ಅಂತ ಹೇಳ್ತಾರೆ. ಈ ಮಾತನ್ನ ನಾನೇ ಹೇಳಿದ್ರೆ ಉಪದೇಶ ಅಂತ ಹೇಳ್ತೀರಾ. ಓಕೆ, ಡೈವರ್ಸ್ ನೋಟಿಸ್ ಕಳಿಸ್ತೀನಿ, ಮಿಕ್ಕಿದ್ದು ಕೋರ್ಟಲ್ಲಿ. ಈ ಪ್ರಪಂಚದಲ್ಲಿ ಯಾವುದೇ ವಿಷಯ ಆದ್ರೂ ಅವ್ರವ್ರ ನಿರ್ಧಾರನೇ ಅವ್ರಿಗೆ ಸುಪ್ರೀಂ ಜಸ್ಟಿಸ್. ನಿನ್ ನಿರ್ಧಾರ ಏನೇ ಆಗಿದ್ರು ಸರಿ, ನಿನ್ ಜೊತೆ ನಾನಿರ್ತೀನಿ. ನೀನ್ ಒಂಟಿಯಾಗಿಲ್ಲ. ರಿವೆಂಜರ್ಸ್ ರಿಮೈನ್. ಈ ವಿಷಯ ನಮ್ಮ ಮನೆಯವ್ರಿಗೂ ನನ್ನ ಮಗಳಿಗೂ ಗೊತ್ತಾಗ್ಬಾರ್ದು. ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನೀನ್ ನನ್ನನ್ನ ಧೈರ್ಯವಾಗಿ ನಂಬೋದು ವಾಸುಕಿ. ಈಗ ನೀನು ಅವ್ರನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕೊಂದು ಹಾಕ್ಬೇಕು. ನನಗ್ ಬೇಕಾಗಿರೋದೇ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಹೀಗೆ ಚೇರ್ ಮೇಲೆ ಕೂತ್ಕೊಂಡ್ರೆ ಸೊಂಟ ನೋವು ಬರ್ದೆ ಇನ್ನೇನಾಗತ್ತೆ? ಅದು ನಾನು ನಳದಮಯಂತಿ ಬಗ್ಗೆ ರೆಫರೆನ್ಸ್ ಹುಡುಕ್ತಾ ಇದ್ದೆ. ದಮಯಂತಿ ಬಗ್ಗೆ ರೆಫರೆನ್ಸ್ ಹುಡುಕು. ಆದ್ರೆ ಪಾಪ ಇವನ್ ಒಳ್ಳೆಯವನು, ಇವನ್ ಬಗ್ಗೆ ಸ್ವಲ್ಪ ಕೂಡ ಆಲೋಚನೆನೂ ಮಾಡ್ತಾ ಇಲ್ಲ ನೀನು. ನೋಡು ಆ ರಾಕ್ಷಸನ್ ಮುಖನೇ ನೋಡ್ತಾ ಇರು. ಓಕೆ, ಗುಡ್ ನೈಟ್. ರಾತ್ರಿ ಆದ್ರೆ ಸಾಕು, ಗಂಟೆಗಟ್ಲೆ ಕಂಪ್ಯೂಟರ್ ಮುಂದೆ ಕೂತಿರ್ತಾಳೆ. ಹಲೋ ಮೇಡಮ್, ನಾನು ನಾಳೆ ನಿಮಗೆ ಕಾಲ್ ಮಾಡ್ತೀನಿ. ಓಕೆ ವಾಸುಕಿ. ಹಾ ಸುಪ್ರಿಯಾ, ಹೇಳು. ಇನ್ನು ಮಲಗಿಲ್ವಾ? ಹೇಗ್ ಮಲ್ಕೊಳ್ಳಿ? ಫೋನ್ ಮೇಲ್ ಫೋನ್ ಬರ್ತಾನೆ ಇದೆಯಲ್ವಾ? ನಾನೊಂದು ಹೆಣ್ಣಿನ ನೋವು ಕೇಳ್ದೆ. ಇವಾಗ ಕೆಲವು ಕೇಸನ್ನ ರಿಜಿಸ್ಟರ್ ಮಾಡ್ದೆ ನಾವೇ ಸಾಲ್ವ್ ಮಾಡ್ಬೋದೇನೋ ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದೊಂದ್ಸಲ ಹೆಣ್ಮಕ್ಳು ಕಂಪ್ಲೇಂಟ್ ನ ಕೇಳ್ತಾ ಇದ್ರೆ ಈಗ ಮಾಡಿರೋ ರೂಲ್ಸ್ ಅನ್ನೆಲ್ಲ ಬಿಸಾಕಿ ಹೊಸ ರೂಲ್ಸ್ ಅನ್ನ ತರಬೇಕು ಅಂತ ಅನಿಸ್ತಿದೆ. ಜೀವನದಲ್ಲಿ ಬದಲಾಗದೇ ಇರೋ ಕ್ರಿಮಿನಲ್ಸ್ ಗಳನ್ನೆಲ್ಲ ಜೈಲಲ್ಲಿ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಎಕ್ಸ್ಟ್ರೀಮ್ ಜಸ್ಟಿಸ್ ಇಸ್ ಎಕ್ಸ್ಟ್ರೀಮ್ ಇನ್ಜಸ್ಟಿಸ್. ಅದನ್ನ ಮರಿಬೇಡ. ಸರಿ, ಅದನ್ ಬಿಡು, ವಿಷಯಕ್ ಬಾ. ಆ ಅಡ್ವೊಕೇಟ್ ವಿಷಯ ಏನಾಯ್ತು? ಒಬ್ರ ಹತ್ರ ಮಾತಾಡಿದೀನಿ. ವೆರಿ ಇಂಟೆಲಿಜೆಂಟ್ ಪರ್ಸನ್. ಓ, ನಂಬರ್ SMS ಮಾಡ್ತೀನಿ. ಓಕೆ, ಸೆಂಡ್ ಮಾಡು, ನಾನ್ ಮಾತಾಡ್ತೀನಿ. ಓಕೆ. ಅರಿಯೋಳು 8 9 10. ಹಾ, ಇವತ್ತು 10,000 ತಗೊಂಡಿದ್ಯಾ ಅಂದ್ರೆ ನಾಳೆ ಕೋಟಿ ತಗೋತೀಯಾ. ಆ ಫ್ಲಾಟ್ ನಿನಗೆ ಅದೃಷ್ಟದ್ದು. ಅಲ್ಲಿಂದ ಮಾತ್ರ ಹೋಗ್ಬೇಡ. ಹೌದೌದು, ಇದು ನನ್ನ ಮನೆ ದೇವರ ಆಶೀರ್ವಾದ. ಹಾ. 1 2 3 4 5 6 7 8 9 10. ದೇವರೇ, ವಾಸುಕಿ ಅಕ್ಕ ಸಂತೋಷವಾಗೇ ಇದಾರಲ್ಲ. ಮಾಸ್ಟರ್, ನಿಮ್ ಪೊಸಿಷನ್ ಓಕೆ. ಶಾಂತಮ್ಮ, ನೀವು ಸ್ವಲ್ಪ ಈ ಕಡೆ ಬನ್ನಿ. ಅಣ್ಣ, ನೀವು ಸ್ವಲ್ಪ ಈ ಕಡೆ. ಮುರಳಿ ರೆಡಿ
ರೆಡಿನಾ? ಸ್ಟಾರ್ಟ್ ಮಾಡಿ. ನಮಸ್ಕಾರ. ಪ್ರಜಾವಾಣಿ ಪತ್ರಿಕೆ ಪ್ರಕಟಿಸೋ ಅತ್ಯುತ್ತಮ ಉಪಾಧ್ಯಾಯರು ಅನ್ನೋ ಬಿರುದನ್ನ ಈ ಸರ್ತಿ ತಗೊಳ್ತಾ ಇರೋರು ಶ್ರೀ ಯೋಗಾನಂದ ಮಾಸ್ಟರ್ ಅವರು. ಇಂಥ ಆನಂದವಾದ ಸಮಯದಲ್ಲಿ ಶ್ರೀ ಯೋಗಾನಂದ ಮಾಸ್ಟರ್ ಅವರು ವಿದ್ಯಾರ್ಥಿಗಳಿಗೆ ಏನ್ ಹೇಳೋಕ್ ಇಷ್ಟಪಡ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ. ನಾನೊಬ್ಬ ಉಪಾಧ್ಯಾಯ ಮಾತ್ರ ಅಲ್ಲ, ಒಬ್ಬ ತಂದೆ ಕೂಡ. ನನ್ನ ಮಗನಿಗೆ ನಾನು ಪ್ರತಿದಿನ ಏನು ಹೇಳ್ತೀನೋ ಅದನ್ನೇ ಇವ್ರಿಗೂ ಕೂಡ ಹೇಳ್ತೀನಿ. ತಿಳಿದಿರೋದು 10%, ದುರಹಂಕಾರ 90%. ಜೀವನ ಅಂದ್ರೆ ಅದಲ್ಲ. ತಿಳ್ಕೊಳ್ತಾ ಹೋದ್ರೆ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಅದೇ ಅಹಂಕಾರ ಒಬ್ಬ ವ್ಯಕ್ತಿ ಜೀವನನೇ ನಾಶ ಮಾಡುತ್ತೆ. ಹಾಗಾಗಿ ಬೇರೆ ರಾಜ್ಯದವರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಟಿನ ಹಕ್ಕು ಬೇಕೋ ಬೇಡವೋ ಅನ್ನೋ ಟಾಪಿಕ್ ತುಂಬಾ ಚೆನ್ನಾಗಿದೆ. ಈ ಪ್ರೋಗ್ರಾಮ್ ಮಾಡಿದ್ರೆ ನಮ್ ಚಾನಲ್ TRP ಹೆಚ್ಚಾಗುತ್ತೆ. ಆದ್ರೆ ಈ ಪ್ರೋಗ್ರಾಮ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋ ಡೀಟೇಲ್ಸ್ ಇನ್ನೂ ಮೇಲೆ ಮಾಡಿಲ್ಲ ನನಗೆ. ಎಲ್ಲ ಇಟ್ಟಿದ್ನಲ್ಲ ಎಲ್ಲೋ ಏಯ್ ಪಾಂಡು, ಎಲ್ಲಿ ಹೋಗಿದ್ಯೋ ಎಷ್ಟು ದಿನ ನೀನು? ನನಗೆ ಆಸ್ತಮಾ ನಾಟಿ ಔಷಧಿಗೆ ಅಂತ ಊರಿಗೆ ಹೋಗಿದ್ದೆ. ದಿನಕ್ಕೆ 4 ಸರ್ತಿ ಗುಳಿಗೆ ನುಂಗಕ್ಕೆ ಹೇಳಿದ್ರು. ವೆಂಕಟ್, ಅಲ್ಲೇನ್ ಮಾಡ್ತಿದ್ಯಾ? ಇವತ್ತು ಇದೇ ಸ್ಪೆಷಲ್ ನ್ಯೂಸ್. ನಮ್ ಪಾಂಡು ವಾಪಸ್ ಬಂದ್ಬಿಟ್ಟಿದ್ದಾನೆ. ನಿನ್ಗೇನ್ ಬೇಕು ಕೇಳು. ದುಡ್ಡು ಬೇಕೋ, ಡಾಕ್ಟರ್ ಬೇಕೋ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ತಿನ್ನೋಕ್ ಅನ್ನ ಇಲ್ದೇ ಇದ್ರು ಹಾಕೊಳ್ಳೋ ಬಟ್ಟೆ ಮಾತ್ರ ನೀಟ್ ಆಗಿರ್ಬೇಕು. ಕೆಲಸ ನೋಡ್ಕೊ. ಯಾರಿಗೆ ಆಗ್ಲಿ ಪಂಕ್ಚುಯಾಲಿಟಿ ಇರಬೇಕು. ಅಂದ್ರೆ ನೀವು ಮಾತ್ರ ಹಾಗಿರೋಕ್ ಸಾಧ್ಯ. ಎನಿವೆ ಕಂಗ್ರಾಚುಲೇಷನ್ಸ್. ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ವೈಟಿಂಗ್. ಓಕೆ. ಇವತ್ತು ನ್ಯೂಸ್ ನಲ್ಲಿ ಟಾಪಿಕ್ ಏನ್ ಗೊತ್ತಾ? ಬೇರೆ ರಾಜ್ಯದವರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಟಿನ ಹಕ್ಕು. ಚಿಂದಿ ಉಡಾಯಿಸ್ತೀನಿ. ಮ್ಯಾಮ್, ಹಲೋ. ಅವನ್ ಬಂದಿದ್ದಾನೆ. ಆ ಸೆಕ್ಸ್ ಮ್ಯಾನ್ ಹೆಸರೇನಂದೆ? ಪಾಂಡುರಂಗ. ಅವನ್ ಮೈ ತುಂಬಾ ವಿಷ ತುಂಬಿಕೊಂಡಿದೆ. ಆ ನಾಯಿಗಳಿಗೆ ಹೆಲ್ಪ್ ಮಾಡೋದು ಇವನೇ. ಯಾರ್ದ ಫೋನು? ಲೇ ಆರ್ಯ, ನಾನು ಇಲ್ಲೇ ಇದ್ದೀನಪ್ಪ. ಯಾವ ಸಮಸ್ಯೆನೂ ಇಲ್ಲ. ವಾಸಿಕಿ ಅಕ್ಕ ಆರಾಮಾಗೇ ಇದ್ದಾಳೆ. ನೀ ಬೇಗ ಬಂದ್ಬಿಡ್ರು. ಅಂದ್ರೆ ನಿನಗೆ ಗೋಪಾಲ್ ಕೃಷ್ಣನ ಕಳಿಸ್ಕೊಡೋ ಐಡಿಯಾ ಇಲ್ಲ. ಗೋಪಾಲು ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ. ಅದಕ್ಕೆ ಊಟಿಗೆ ಹೋಗಿ ಬರೋಣ ಅಂತ. ಊಟಿಲಿ ರೂಮ್ ಕೂಡ ಬುಕ್ ಮಾಡಿದೀನಿ. ಪೂರ್ತಿಯಾಗಿ ಮುಳುಗಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಕರ್ಕೊಂಡು ಹೋಗು. ಆ ಮಂಡೇ ಆಫೀಸಿಗೆ ಬಂದ್ಬಿಡು. ಸರಿ, ಹೋಗ್ ಬನ್ನಿ ಗೋಪಾಲ್ ಕೃಷ್ಣ. ಗೋಪಾಲು ATM ಈ ಕಡೆ ಅಲ್ವಾ? ನಾನಿಲ್ದೇ ಇದ್ದಾಗ ಎನಿ ಹಾಟ್ ನ್ಯೂಸ್? ಸ್ಟಾರ್ ಟಿವಿಯಿಂದ ಒಂದು ಇಂಟರ್ವ್ಯೂ ಬಂದಿದೆ. ಆಮೇಲೆ ಆರ್ಯ ಅವರ ಅಪ್ಪಂಗೆ ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿದೆ. ದಟ್ಸ್ ಗುಡ್. ಆ ಇಸ್ತ್ರಿ ಒಂದ್ ಸತ್ ಹೋದ. ಯಾರು? ನಮ್ ಪಾಂಡುನ? ನೆನ್ನೆ.